ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಲಪ್ರಭಾ ನದಿ ಕೂಡ ಮೈದುಂಬಿ ಹರಿತಾ ಇದ್ದಾಳೆ. ಇನ್ಫ್ಯಾಕ್ಟ್ ಜೀವಸೆಲೆ ಅಂತಾರಲ್ಲ ಆ ರೀತಿ ಚಿತ್ರಣ ಕಾಣಿಸ್ತಾ ಇದೆ ನಮಗೆ ಬೆಳಗಾವಿ ಭಾಗದಲ್ಲಿ. ಇದರ ಪರಿಣಾಮ ಏನಂದ್ರೆ ಹಾಲಶ್ರೀ ಸೇತುವೆ ಮುಳುಗಡೆ ಆಗಿದೆ. ಖಾನಾಪುರ ಹೆಮ್ಮಡಗ ಸೇರಿ 13 ಗ್ರಾಮಗಳ ಸಂಪರ್ಕ ಇದರಿಂದ ತಾತ್ಕಾಲಿಕವಾಗಿ ಕಟ್ಟಾಗಿದೆ. ಖಾನಾಪುರ ತಾಲೂಕಲ್ಲಿರುವಂತಹ ಹಾಲತ್ರಿ ಸೇತುವೆ ಮುಳುಗಡೆ ಆಗಿರೋದು. ಬ್ಯಾರಿಕೇಡ್ ಹಾಕಿ ವಾಹನ ಸಂಚಾರವನ್ನ ಪೊಲೀಸರು ಸ್ಥಗಿತಗೊಳಿಸಿದ್ದಾರೆ. ಯಾಕಂದ್ರೆ ಅಪಾಯ ಮಟ್ಟವನ್ನ ಮೀರಿ ನದಿ ಹರಿತಾ ಇರೋದ್ರಿಂದ ಮುಂದೆ ಹೋಗಿ ಅಪಾಯಕ್ಕೆ ಆಹ್ವಾನ ಕೊಡಬಾರದು ಜನ ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ನಿರಂತರವಾಗಿ ಜಾಗೃತಿ ಮೂಡಿಸೋ ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತಾ ಇದೆ. ವಿಜುವಲ್ಸ್ ನೋಡ್ತಾ ಇದ್ದೀರಾ. ಒಮ್ಮೆ ಸೇತುವೆ ಮುಚ್ಚೋದ್ರೆ ಅಥವಾ ಸೇತುವೆ ಮೇಲೆ ನೀರು ಹರಿತಾ ಇದ್ರೆ ಕೆಳಗಡೆ ಏನಾಗಿದೆ ಅನ್ನೋದು ನಮ್ಗೆ ಅಂದಾಜು ಮಾಡೋಕ್ಕಾಗಲ್ಲ, ಅಲ್ಲಿ ಸೇತುವೆ ಪಿಲ್ಲರ್ಸ್ ಇದೆಯಾ ಇಲ್ವಾ ಅಂತ. ಮತ್ತು ಪ್ರಮುಖವಾಗಿ ಏನಂದರೆ ಬೆಳಗಾವಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನು ಕಟ್ಟಿರ್ತಾರೆ. ಅದರದ್ದು ಎತ್ತರ ಇದೆಯಲ್ಲ ಅದು ತುಂಬ ಕಡಿಮೆ ಇರುತ್ತೆ. ಸೊ ನಿಮ್ಗೊಂದು 60-70 ಸಾವಿರ ಕ್ಯೂಸೆಕ್ ನೀರು ಹರಿಬಿಟ್ರೂ ಕೂಡ ಆ ಸೇತುವೆಗಳೆಲ್ಲ ಮುಳುಗುತ್ತೆ. ಇದೇ ರೀತಿ ಚಿತ್ರಣ ಕಾಣಿಸ್ತಾ ಇದೆ ನಮಗೆ.